ಟಾಕ್ಸಿಕ್ ಮೂವಿ ಪೋಸ್ಟ್ಪೋನ್ ಆಗಿದೆ. ಜೂನ್ 4ನೇ ತಾರೀಕು ಮೂವಿ ರಿಲೀಸ್ ಮಾಡ್ತಿದ್ದಾರೆ. ಅಂಡ್ ಮೇನ್ ಆಗಿ ಹೇಳ್ಬೇಕು ಅಂದ್ರೆ ಇದ್ರ ಟಾಕ್ಸಿಕ್ ಮೂವಿ ಹಿಂದೆ ನೆಗೆಟಿವ್ PRs ಗಳು ನಡೀತಾ ಇದೆ ಓಪನ್ ಆಗಿ. ಏನಕ್ಕೆ ಅಂದ್ರೆ ಈಗ ಟಾಕ್ಸಿಕ್ ಜೊತೆ ಕಾಂಪಿಟೇಟ್ ಮಾಡ್ತಿರೋ ಒಂದು ಮೂವಿ ನಿಮ್ಗೆ ಗೊತ್ತಿರುತ್ತೆ, ದುರಂಧರ್ ಅಂತ. ಆ ಮೂವಿದು ಸ್ವಲ್ಪ ನೆಗೆಟಿವ್ PR ಗಳು ಈ ಮೂವಿಗೆ ನಡೀತಿದೆ ಅಂತ ನನಗೆ ಅನ್ನಿಸ್ತು. ಅದು ಟೀಸರ್ ಬಿಟ್ಟಾಗ್ಲೇ ನನಗೆ ಫೀಲ್ ಆಯ್ತು. ಅದಾದ್ಮೇಲೆ ಇನ್ನೊಂದೇನಾಯ್ತು ಅಂದ್ರೆ ಸ್ವಲ್ಪ ಈ ಸಾಂಗ್ ರಿಲೇಟೆಡ್ ಸಾಂಗ್ ಸ್ವಲ್ಪ ಇವರು ಲಿರಿಕಲ್ ವಿಡಿಯೋ ಆದ್ರೂ ಬಿಡ್ಬೋದಾಗಿತ್ತು. ಸೊ ಅದು ಕೂಡ ಎಕ್ಸೆಲ್ ಎಲ್ಲ ತುಂಬಾ ಮಾತುಕತೆ ಆಯಿತು. ಅದಾದ್ಮೇಲೆ ಈ ಕಡೆ ಇನ್ನೊಂದು ಸ್ಯಾಂಡಲ್ವುಡ್ ಮತ್ತೆ ಬಾಲಿವುಡ್ಗೆ ಕಾಂಪಿಟೇಷನ್ ದೊಡ್ಡದಾಗಿ ಕಾಣಿಸ್ತಿದೆ. ಯಶ್ ಒಂದು ದೊಡ್ಡ ಹೀರೋ ಕನ್ನಡ ಇಂಡಸ್ಟ್ರಿಯಿಂದ ಬಂದಿದ್ದಾರೆ ಅಂದಾಗ ಸೊ ಆ ಕಡೆ ಸಪೋರ್ಟ್ ಮಾಡಬೇಕಾಗಿತ್ತು. ಬಟ್ ಆದ್ರೆ ಅವ್ರಿಗೆ ಅದು ಒಂದು ದೊಡ್ಡ ಕಾಂಪಿಟೇಷನ್ ಆಗೋಗಿದೆ, ಅವ್ರಿಗೆ ಬಿಡಬಾರ್ದು. ನಿನ್ನೆ ದುರಂಧರ್ ಟ್ರೈಲರ್ ರಿಲೀಸ್ ಆಗ್ಬೇಕಾಗಿತ್ತು, ರಿಲೀಸ್ ಆಗ್ಲಿಲ್ಲ. ಯಾಕೆ ಅಂದ್ರೆ ನಿನ್ನೆ ಚಂದ್ರಗ್ರಹಣ ಅನ್ನೋ ಒಂದು ಕಾರಣಕ್ಕೆ ದುರಂಧರ್ ಟ್ರೈಲರ್ ನ ಪೋಸ್ಟ್ಪೋನ್ ಮಾಡಿದ್ದಾರೆ. ಇದೊಂದು ರೀಸನ್ ಅಂತ ಮಾತಾಡಿದ್ದಾರೆ. ಅಂಡ್ ಐ ಮೀನ್ ಎಕ್ಸೆಲ್ ಅಲ್ಲ ಅದನ್ನೇ ಮಾತಾಡ್ತಿರೋದು. ನಿನ್ನೆ ಚಂದ್ರಗ್ರಹಣ ಅನ್ನೋ ಕಾರಣಕ್ಕೆ ದುರಂಧರ್ ಟ್ರೈಲರ್ ನ ರಿಲೀಸ್ ಮಾಡಿಲ್ಲ. ಅಂಡ್ ಇನ್ನೊಂದೇನಂದ್ರೆ ಡೈರೆಕ್ಟ್ ಆಗಿ ಟಾಕ್ಸಿಕ್ ಟ್ರೈಲರ್ ಜೊತೆ ಫೈಟ್ ಮಾಡೋಣ ಅಂತ ಏನೋ ಅನ್ಕೊಂಡವ್ರೆ ಅನ್ಸುತ್ತೆ ಅವರು. ಸೊ ಆ ಕಾರಣಕ್ಕೋಸ್ಕರ ಟಾಕ್ಸಿಕ್ ಟ್ರೈಲರ್ ಜೊತೆ ಇವರು ಕಾಂಪಿಟೇಷನ್ ಕೊಡೋಣ ಅನ್ನೋ ಕಾರಣಕ್ಕೋಸ್ಕರ ಹೋಲ್ಡ್ ಮಾಡ್ಬಿಟ್ಟವ್ರೆ. ಡೈರೆಕ್ಟ್ ಆಗಿ ಯಶ್ ಇವತ್ತು ಡೈರೆಕ್ಟ್ ಆಗಿ ಪೋಸ್ಟ್ ಮಾಡಿರೋದು, ನಾನ್ ಮೂವಿನೇ ಪೋಸ್ಟ್ಪೋನ್ ಮಾಡ್ತೀನಿ, ನೀವೇನ್ ಕಿತ್ಕೋತೀರಾ ಕಿತ್ಕೊಳ್ಳಿ ಅನ್ನೋ ತರ ಹಾಕಿದ್ದಾರೆ. ಸೊ ಅದೊಂದು ಸ್ವಲ್ಪ ಸ್ವ್ಯಾಗಿಯಾಗೇ ಇತ್ತು. ಅಂಡ್ ಇನ್ನೊಂದು ಏನಾಗ್ತಿದೆ ಅಂದ್ರೆ ಕಾಂಪಿಟೇಷನ್ ಸ್ವಲ್ಪ ಹೆಲ್ದಿ ಆಗಿರ್ಬೇಕು. ಬಟ್ ಆದ್ರೆ ಇಲ್ಲಿ ಹೆಲ್ದಿ ಆಗಿಲ್ಲ. ಏನಕ್ಕೆ ಆ ಕಡೆ PR ಟೀಮ್ಗಳೆಲ್ಲ ತುಂಬಾ ದೊಡ್ಡದಾಗಿ ವರ್ಕ್ ಮಾಡ್ತಿದ್ದಾರೆ. ಒಂದು ಮೂವಿ ಬರುತ್ತೆ, ನೋಡ್ತೀವಿ, ಹೋಗ್ತೀವಿ. ಬಟ್ ಅದೇ ಅದು ಬ್ಯಾಕ್ ಗ್ರೌಂಡ್ ಅಲ್ಲಿ ನಡೆಯೋ ವಿಷಯಗಳೆಲ್ಲ ತುಂಬಾ ಹಾರಿಫೈಯಿಂಗ್ ಆಗಿದೆ. ಸೊ ಇವಾಗ ಜನರ ಕಣ್ ಮುಂದೆನೆ ಕಾಣಿಸ್ತಾ ಇದೆ ಏನೇನ್ ನಡೀತಿದೆ ಅನ್ನೋದೆಲ್ಲ ಕಾಣಿಸ್ತಿದೆ. ಅಂಡ್ ಇನ್ನೊಂದು ದುರಂಧರ್ ಮೂವಿನಲ್ಲಿ ಹೇಳ್ಬೇಕು ಅಂದ್ರೆ ನಾನು ದುರಂಧರ್ ಮೂವಿನ ನೆಗೆಟಿವ್ ಮಾಡಕ್ ಹೋಗಲ್ಲ. ದುರಂಧರ್ ಫಸ್ಟ್ ಪಾರ್ಟ್ ಬಂದಾಗ ಎಷ್ಟು ವಿಷಯ ಟ್ರೂ ಆಗಿ ಹೇಳಿದ್ರು, ಎಷ್ಟು ವಿಷಯ ಓಪನ್ ಆಗಿ ಹೇಳಿದ್ರು. ಯಾಕಂದ್ರೆ ಅವ್ರು ತೋರಿಸಿರೋ ವಿಷಯಗಳೆಲ್ಲ ಬೇರೆ ಗೌರ್ಮೆಂಟ್ ಅಲ್ಲಿ ನಡೀತಿದ್ದ ವಿಷಯಗಳು. ಬಟ್ ಆದ್ರೆ ಈಗಿರೋ ಗೌರ್ಮೆಂಟ್ ಗೆ ಸಪೋರ್ಟ್ ಮಾಡೋ ತರ ಫಸ್ಟ್ ಪಾರ್ಟ್ ನ ಮಾಡಿದ್ದಾರೆ. ಅಂಡ್ ಸೆಕೆಂಡ್ ಪಾರ್ಟ್ ನ ಇನ್ನೇನ್ ಮಾಡ್ತಾರೆ, ಈಗಿರೋ ಗೌರ್ಮೆಂಟ್ ಸಪೋರ್ಟಿವ್ ಆಗಿ ಮಾಡಿರ್ತಾರೆ. ಅಲ್ಲಿ ಹೀರೋಯಿಸಮ್ ಅದೆಲ್ಲ ಬಿಟ್ಟು ಪಾಲಿಟಿಕ್ಸ್ ಹೆಂಗ್ ನಡೀತಾ ಇದೆ ಮೂವಿಲಿ ಅನ್ನೋದನ್ನ ಓಪನ್ ಆಗಿ ಇವಾಗ ನಮಗೆ ಕಾಣಿಸ್ತಾ ಇದೆ. ಸೊ ಜಸ್ಟ್ ಇದು ಪೋಸ್ಟ್ ಬೋನ್ ಅಂತ ನಾವು ಮಾತಾಡೋದಕ್ಕಿಂತ ಇದರಿಂದ ನಡೀತಿರೋ ಪಾಲಿಟಿಕ್ಸ್ ಬಗ್ಗೆ ಮಾತಾಡಬೇಕು ಅನ್ನಿಸ್ತು. ಆ ಮೂವಿ ಟಾಕ್ಸಿಕ್ ಆಗಿರ್ಲಿ, ದುರಂಧರ್ ಆಗಿರ್ಲಿ, ಅದು ಹೇಗಿರುತ್ತೆ ಏನು ಎತ್ತ ಅದೆಲ್ಲ ಬೇಕಾಗಿಲ್ಲ. ಈಗ ಡೈರೆಕ್ಟ್ ಆಗಿ ಪಾಲಿಟಿಕ್ಸ್ ಎಲ್ಲ ಕಣ್ಮುಂದೆ ಕಾಣಿಸ್ತಾ ಇದೆ. ಹೇಗೆಲ್ಲ ವರ್ಸ್ಟ್ ಆಗಿ ಪಾಲಿಟಿಕಲ್ ಗೇಮ್ಗಳನ್ನ ಆಡ್ತಾರೆ, ಕಾಂಪಿಟೇಷನ್ ಎಷ್ಟು ವರ್ಸ್ಟ್ ಆಗಿ ಹೋಗ್ತಿದೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಏನೇ ಆಗಲಿ ಮೂವಿ ರಿಲೀಸ್ ಆಗಲಿ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಮೂವಿ ಬರಬೇಕು ಅಷ್ಟೇ, ಇನ್ನೇನಿಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫುಲ್ ವಿಡಿಯೋ. ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡಿಲ್ಲ ಅಂದ್ರೆ ಮೊದಲು ಫಾಲೋ ಮಾಡ್ಕೊಳ್ಳಿ.